ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಕೃಷ್ಣಾವತಾರದ 37ನೇ ಸಂಚಿಕೆ ಮುಂದುವರಿದ ಭಾಗದಲ್ಲಿ ಕೃಷ್ಣ ಸಂಧಾನದ ವಿಚಾರವಾಗಿ ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ತಾನು ದ್ರೌಪದಿಗೆ ನೀನು ಅಳಬೇಡ, ನಿನಗೆ ಯೋಗ್ಯವಾದಂತಹ ಕೆಲಸವನ್ನು ಮಾಡ್ತೇನೆ, ಶತ್ರುಗಳ ಹೆಂಡಿರು ಇನ್ನು ಮುಂದೆ ಅಳುತ್ತಾರೆ, ಆ ರೀತಿ ಕೆಲಸವನ್ನು ಮಾಡ್ತೇನೆ, ನಾನು ಇದರಲ್ಲಿ ಭೀಮಾರ್ಜುನ ನಕುಲ ಸಹದೇವರ ಸಮೇತ ಯಮನಂದನನಾದಂತಹ ಯುಧಿಷ್ಠಿರನ ಅನುಮತಿಯನ್ನು ಪಡೆದೇ ಮಾಡುತ್ತೇನೆ, ಎಲ್ಲ ರೀತಿಯಲ್ಲಿಯೂ ನಿನ್ನ ಗಂಡಂದಿರು ಸರ್ವಸುಖ ಸಂಪನ್ನರಾಗಿ ರಾಜ್ಯವಾಳುವುದನ್ನು ನೀನು ನೋಡ್ತೀಯಾ, ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ಇದು ಖಂಡಿತವಾಗಿಯೂ ನಡೆದೇ ತೀರ್ತದೆ, ನೀನು ಯಾವ ರೀತಿಯಲ್ಲಿಯೂ ಆಲೋಚನೆ ಮಾಡಬೇಡ ಅಂತ ಹೇಳಿದಾಗ ಅವಳು ಕೂಡ ಕಣ್ಣಿನಲ್ಲಿ ನೀರು ಹಾಕಿಕೊಂಡು ಹೇಳ್ತಾಳೆ, ಕೃಷ್ಣ, ನಾನೇನಾದರೂ ನಿನ್ನ ಪ್ರೀತಿಗೆ ಪಾತ್ರಳಾಗಿದ್ದರೆ, ನಿನ್ನ ಭಕ್ತೆಯಾಗಿದ್ದರೆ ನೀನು ಜೋರಾಗಿ ಅವರಿಗೆ ಶಾಪ, ಒಂದು ವೇಳೆ ಅವರೇನಾದರೂ ಅರ್ಧ ರಾಜ್ಯವನ್ನು ಕೊಟ್ಟು ಸಮ್ಮಾನಿಸಿ ನಿನ್ನ ಸಂಧಿಯನ್ನು ಮಾಡದೆ ಹೋದರೆ ಜೋರಾಗಿ ಶಾಪವನ್ನು ಕೊಟ್ಟು ಬಿಡು, ನೀನು ಅವರು ಸುಟ್ಟು ಹೋಗಲಿ ಶತ್ರುಗಳು ಅನ್ನುವ ರೀತಿಯಲ್ಲಿ ಹೇಳ್ತಾಳೆ. ಕೃಷ್ಣ ಹೊರಟಾಗ ಕೃಷ್ಣನ ಜೊತೆಯಲ್ಲಿ ಅರ್ಜುನ ಕೂಡ ಸ್ವಲ್ಪ ದೂರ ದಾರಿ ಕಳಿಸುವ ರೀತಿಯಲ್ಲಿ ಬರ್ತಾನೆ. ಅವರಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ಸಂಧಿಯನ್ನು ಮಾಡು, ಒಂದು ವೇಳೆ ಅದು ಆಗಲಿಲ್ಲ, ಆ ದುಷ್ಟ ದುರ್ಯೋಧನ ಅದಕ್ಕೆ ಒಪ್ಪಲಿಲ್ಲ ಅಂದರೆ ಅವನು ಕಾಲಪರವಶನಾಗಿ ಸರ್ವನಾಶವಾಗಿ ಹೋಗ್ತಾನೆ, ಅದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದಾಗ ಭೀಮನಿಗೆ ಬಹಳ ಸಂತೋಷವಾಗುತ್ತದೆ. ಅವನು ಗರ್ಜನೆಯನ್ನು ಮಾಡ್ತಾನಂತೆ. ಒಂದು ಕಡೆಯಲ್ಲಿ ಕೋಪ, ಒಂದು ಕಡೆಯಲ್ಲಿ ಸಂತೋಷ. ಅವನು ಮಾಡಿದ ಗರ್ಜನೆಗೆ ಎಲ್ಲ ಸೈನಿಕರು, ಅಲ್ಲಿ ನೆರೆದಿರತಕ್ಕಂತಹ ಸೈನ್ಯ ಜನರೆಲ್ಲರೂ ಕೂಡ ನಡುಗಿ ಹೋಗ್ತಾರಂತೆ. ಪ್ರಾಣಿಗಳು ನಡುಗುತ್ತವೆ, ಮತ್ತು ರಥಗಳಿಗೆ ಕಟ್ಟಿದಂತಹ ಕುದುರೆಗಳು, ಆನೆಗಳು ಮೂತ್ರ ವಿಸರ್ಜನೆಯನ್ನು ಮಾಡಿಬಿಡ್ತವಂತೆ. ಅಷ್ಟು ಕೋಪ ಅವನಿಗೆ ಬರ್ತದೆ. ಆಗ ಅವನು ಕೃಷ್ಣನಲ್ಲಿ ಹೇಳ್ತಾನೆ, ನನಗೆ ಕೇವಲ ಯುದ್ಧವೇ ಬೇಕು, ಯುದ್ಧವನ್ನು ಹೇಗಾದರೂ ಮಾಡಿ ತೆಗೆದುಕೊಂಡು ಬಾ ಕೃಷ್ಣ ಸಂಧಿಯಲ್ಲಿ ಅಂತ ಹೇಳಿ ಕಳಿಸ್ತಾನೆ. ಅಲ್ಲಿಂದ ಮುಂದಕ್ಕೆ ಕೃಷ್ಣ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ಆ ಮುಹೂರ್ತದಲ್ಲಿ ತಾನು ಹೊರಡಬೇಕು ಹಸ್ತಿನಾಪುರಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ಆ ಮುಹೂರ್ತಕ್ಕೆ ಮೈತ್ರಿ ಮುಹೂರ್ತ ಅಂತ ಹೇಳಿ ಅವನು ಆ ಮೈತ್ರಿ ಮುಹೂರ್ತದಲ್ಲಿ ಹೊರಡ್ತಾನಂತೆ. ಈ ಮೈತ್ರಿ ಮುಹೂರ್ತ ಹೇಗಪ್ಪ ಲೆಕ್ಕ ಹಾಕಿದ ಅಂದರೆ, ಕೃಷ್ಣನ ನಕ್ಷತ್ರವನ್ನು ತೆಗೆದುಕೊಂಡು ರೋಹಿಣಿ ನಕ್ಷತ್ರದಿಂದ ಲೆಕ್ಕ ಹಾಕಿದರೆ ಅದು ಮೈತ್ರಿ ಮುಹೂರ್ತವಾಗುವುದಿಲ್ಲ, ಅದು ಸಾಧನ ತಾರೆಯಾಗ್ತದೆ. ಆದರೆ ಅರ್ಜುನನ ನಕ್ಷತ್ರದಿಂದ ತೆಗೆದುಕೊಂಡು ಲೆಕ್ಕ ಹಾಕಿದಾಗ ಮೈತ್ರಿ ಮುಹೂರ್ತವಾಗ್ತದಂತೆ. ಅಂತಹ ಸಮಯದಲ್ಲಿ ತಾನು ಹೊರಡ್ತಾನೆ. ಹೊರಟು ಸಾತ್ಯಕಿಯಲ್ಲಿ ಹೇಳ್ತಾನಂತೆ. ನೋಡಿ ಎಂತಹ ಮುಂದಾಲೋಚನೆ ಅವನಿಗೆ. ಅವನು ಹೇಳ್ತಾನಂತೆ, ದುರ್ಯೋಧನಶ್ಚ ದುಷ್ಟಾತ್ಮ ಕರ್ಣಶ್ಚ ಸಹಸೌಬಲಃ ನಚ ಶತ್ರುರವಜ್ಞೇಯೋ ದುರ್ಬಲೋಪಿ ಬಲೀಯಸ. ಅವರು 3 ಜನ 4 ಜನ ಯಾರು ಆ ದುಷ್ಟ ಚತುಷ್ಟಯರಿದ್ದಾರೆ, ಅವರು ಸಾಮಾನ್ಯದವರಲ್ಲ. ಶತ್ರು ಎಷ್ಟೇ ತಾನು ಶಕ್ತಿಹೀನನಾಗಿದ್ದರೂ ಕೂಡ ನಮಗೆ ನೀತಿ ಏನಪ್ಪ ಹೇಳ್ತದೆ ಅಂತಂದರೆ, ಅಂತಹವರನ್ನು ನಾವು ಯಾವ ರೀತಿಯಲ್ಲಿಯೂ ಕೂಡ ಅವರನ್ನು ಕಡಿಮೆ ಅಂತ ತಿಳ್ಕೊಳ್ಬಾರ್ದು. ಆದ್ದರಿಂದ ಎಲ್ಲ ರೀತಿಯಲ್ಲಿಯೂ ಕೂಡ ನೀನು ತಯಾರನ್ನು ಮಾಡು ಸಾತ್ಯಕಿ,
ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು, ಎಲ್ಲ ಆಯುಧಗಳನ್ನು, ಶಂಖ ಚಕ್ರ ಗದಾ ತುರಗಗಳನ್ನು ಮತ್ತು ಆನೆಗಳನ್ನು ಮತ್ತು 1,000 ಜನ ಸೈನಿಕರನ್ನು, 10 ಜನ ಘಟಾನುಘಟಿಗಳನ್ನು ಕೂಡ ಕರೆದುಕೊಂಡು ಇಲ್ಲಿಂದ ಹೋಗೋಣ ಅಂತ ಹೇಳಿ ಕೃಷ್ಣ ಹೇಳ್ತಾನಂತೆ. ಅವನು ಎಲ್ಲರನ್ನು ಕರೆದುಕೊಂಡು ತಾನು ಹೊರಡ್ತಾನೆ. ಹೊರಡುವಾಗ ಯುಧಿಷ್ಠಿರನ ಶಿರವನ್ನು ಆಘ್ರಾಣಿಸಿ ತಾನು ಅಲ್ಲಿಂದ ಹೊರಡ್ತಾನಂತೆ. ನಾನು ಎಲ್ಲ ಸರ್ವ ಅಭೀಷ್ಟವನ್ನು ಮಾಡ್ತೇನೆ ಅಂತ ಹೇಳಿ. ಅವನು ಇಂತಹ ಗುಣಸಂಪನ್ನ ಕೃಷ್ಣ ಅಂತ ಹೇಳಿ 3 ಶ್ಲೋಕಗಳಲ್ಲಿ ಹೇಳ್ತಾರೆ. ಅದ್ಭುತವಾಗಿದೆ ನೋಡಿ. ಯೋ ವೈ ಕಾಮಾನ್ನ ಭಯಾನ್ನ ಲೋಭಾನ್ನರ್ಥಕಾರಣಾತ್ ಅನ್ಯಾಯಮನುವರ್ತೇತ ಸ್ಥಿರಬುದ್ಧಿರಲೋಲುಪಃ. ಆ ಭಗವಂತ ಶ್ರೀಕೃಷ್ಣ ಎಂತಹವನು ಅಂದರೆ ಕಾಮದಿಂದಲಾಗಲಿ ಅಥವಾ ಅಂದರೆ ಲೋಭದಿಂದಲಾಗಲಿ, ಆಸೆಯಿಂದನಾಗಲಿ, ಭಯದಿಂದನಾಗಲಿ ಅಥವಾ ಯಾವುದಾದರೂ ಬೇರೆ ಕಾರಣದಿಂದಲಾಗ ಅನ್ಯಾಯಮನುವರ್ತೇತ, ಅವನು ಅನ್ಯಾಯವನ್ನು ಮಾಡದೇ ಇರತಕ್ಕಂತಹ ಕೃಷ್ಣ ಸ್ಥಿರಬುದ್ಧಿರಲೋಲುಪಃ, ಸ್ಥಿರಬುದ್ಧಿ ಇರತಕ್ಕಂತಹವನು. ಧರ್ಮಜ್ಞೋ ಧೃತಿಮಾನ್ ಪ್ರಾಜ್ಞಃ ಸರ್ವಭೂತೇಷು ಕೇಶವಃ. ಧರ್ಮಜ್ಞನು, ಶಕ್ತಿವಂತನು, ಧೈರ್ಯಶಾಲಿಯು, ಮತ್ತು ಸರ್ವಭೂತೇಷು ಕೇಶವಃ, ಎಲ್ಲ ಪ್ರಾಣಿಗಳಲ್ಲಿಯೂ ಹೃದಯವಾಸಿಯಾಗಿರತಕ್ಕಂತಹ ಆ ಕೇಶವನು. ಈಶ್ವರ ಸರ್ವಭೂತಾನಾಂ ದೇವದೇವ ಸನಾತನಃ, ಸನಾತನನೂ ತಾನೇ ಆಗಿರತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮನು. ತಂ ಸರ್ವಗುಣ ಸಂಪನ್ನಂ ಶ್ರೀವತ್ಸ ಕೃತಲಕ್ಷಣಂ ಸಂಪರಿಷ್ವಜ್ಯ ಕೌಂತೇಯ ಸಂಧೇಷ್ಟುಂ ಉಪಚಕ್ರಮೇ. ಅಂತಹ ತಂ ಸರ್ವಗುಣ ಸಂಪನ್ನಂ, ಎಲ್ಲ ಸರ್ವಗುಣ ಸಂಪನ್ನನಾದಂತಹ ಆ ಶ್ರೀಕೃಷ್ಣ ಶ್ರೀವತ್ಸಾಂಕಿತನಾದಂತಹವನು ಆ ಯುಧಿಷ್ಠಿರನನ್ನು ತಾನು ಬಾಚಿ ತಬ್ಬಿಕೊಂಡು ಅವನ ಶಿರವನ್ನು ಆಘ್ರಾಣಿಸಿ ಅಲ್ಲಿಂದ ತಾನು ಹೊರಡ್ತಾನಂತೆ. ಎಲ್ಲಿಗೆ? ಹಸ್ತಿನಾವತಿಯ ಕಡೆಗೆ. ಯಾವ ಸರ್ವಲೋಕ ಶರಣ್ಯನಾದ ಶ್ರೀಕೃಷ್ಣ ಈ ರೀತಿ ಹೊರಡ್ತಾನೆ. ಮುಂದೆ ದಾರಿಯಲ್ಲಿ ಎಲ್ಲ ಋಷಿ ಮುನಿಗಣಗಳು ಕೂಡ ಅವರನ್ನು ಕಾಯ್ತಾ ಕೂತಿರ್ತಾರಂತೆ. ಆ ಸಮಯದಲ್ಲಿ ನಮ್ಮ ಯುಧಿಷ್ಠಿರ ಕೃಷ್ಣನಿಗೆ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಹೇಳ್ತಾನಂತೆ, ಯುಧಿಷ್ಠಿರ, ಜನಾರ್ದನ, ಭಗವಂತ, ನನ್ನ ತಾಯಿ ಕುಂತಿಯನ್ನು ಇಲ್ಲಿಂದ ಹೋದ ಕೂಡಲೇ ನೀನು ಮಾತನಾಡಿಸಬೇಕು, ಅವಳಿಗೆ ನಮ್ಮ ಸೌಖ್ಯವನ್ನು ಹೇಳಬೇಕು. ನಾವಿರತಕ್ಕಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಗ್ಗೆ ಅವಳು ಆಲೋಚಿಸುವುದು ಬೇಡ. ಅವಳು ಯಾವಾಗಲೂ ಉಪವಾಸ, ವ್ರತ, ನಿಯಮಗಳನ್ನು ಆಚರಣೆ ಮಾಡಿ ನಮಗೋಸ್ಕರ ತನ್ನ ಜೀವವನ್ನೇ ತೆತ್ತಂತಹವಳು. ಅವಳು ಯಾವಾಗಲೂ ಮಕ್ಕಳ ಬಗ್ಗೆಯೇ ಆಲೋಚನೆ ಅವಳಿಗೆ. ಸಮುದ್ರದಲ್ಲಿ ಮುಳುಗುತ್ತಿರತಕ್ಕಂತಹ ನೌಕೆಯನ್ನು ಯಾವ ರೀತಿ ಕಾಪಾಡಬೇಕೋ ಆ ರೀತಿಯಲ್ಲಿ ಈ ದುಷ್ಟ ದುರ್ಯೋಧನನಿಂದ ನಮ್ಮನ್ನು ಕಾಪಾಡ್ತಾನೇ ಬಂದಿದ್ದಾಳೆ ಅವಳು. ಮೃತ್ಯುವಿನ ದವಡೆಯಿಂದ ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಬಂದಿರತಕ್ಕಂತಹ ನಮ್ಮ ತಾಯಿ, ಅವಳನ್ನು ಕಂಡು ನೀನು ಅಭಿವಾದನವನ್ನು ಮಾಡಿ ಒಂದು ಬಾರಿ ಅವಳನ್ನು ಆಲಿಂಗಿಸಿಕೊಂಡು ಅವಳನ್ನು ಸಂತವಿಸಿ ಪದೇ ಪದೇ ಅವಳು ಖಂಡಿತ ಅಳ್ತಾಳೆ. ಅಂತಹವಳನ್ನು ನೀನು ಸಮಾಧಾನ ಪಡಿಸಬೇಕು, ಅವಳ ದುಃಖವನ್ನು ನೀನು ಕಡಿಮೆ ಮಾಡಬೇಕು ಅಂತ ಹೇಳಿ ಮುಂದುವರೆದು ಹೇಳ್ತಾನಂತೆ. ಈ ತಾಯಿಯ ಬಗ್ಗೆ ಹೇಳುವುದಿದೆ ನೋಡಿ, ಅದು ಬಹಳ ವಿಶೇಷವಾದಂತಹ ವಿಚಾರ. ಎಷ್ಟು ಹೇಳಿದರೂ ಸಾಲದು. ನನಗೆ ಈ ತಾಯಿಯ ವಿಚಾರವನ್ನು ಹೇಳಬೇಕು ಅಂತಂದರೆ ತಾಯಿಯನ್ನು ದಾಟಿ ಮುಂದೆ ಹೋಗೋದೇ ಕಷ್ಟ. ಪ್ರಪಂಚದಲ್ಲಿ ಅತಿ ಅದ್ಭುತವಾದಂತಹ ಒಂದು ವಸ್ತು ಇದೆ ಅಂತ ಅಂದರೆ ಅದು ತಾಯಿ. ಅದು ಒಂದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ಅತ್ಯದ್ಭುತವಾದ ಕೆಲಸದವರೆಗೂ ಸಾಧನೆ ಮಾಡತಕ್ಕಂತಹ ಏಕೈಕ ವ್ಯಕ್ತಿ ಎಂದರೆ ತಾಯಿಯದು. ಆ ತಾಯಿಯ ವಿಚಾರವಾಗಿ ಎಷ್ಟು ಹೇಳಿದರೂ ಕೂಡ ತಿನ್ನದೇ ಇದ್ದ ಮಗುವನ್ನು ಸಮಾಧಾನಪಡಿಸಿ ತಿನ್ನಿಸುವುದರಿಂದ ಅಪ್ಪ ತಂದ ಪದಾರ್ಥ ವೇಸ್ಟ್ ಆಗುತ್ತೆ, ಆ ಒಂದು ರೊಟ್ಟಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವ ವಿಚಾರವನ್ನು ತಿಳುವಳಿಕೆ ಹೇಳಿ ಅದನ್ನು ತಿನ್ನಿಸುವುದು. ರೊಟ್ಟಿ ತಿನ್ನೋದಕ್ಕೆ ಮಗು ಇಷ್ಟ ಇರೋದಿಲ್ಲ, ಆದರೆ ಆ ಮಗುವಿಗೆ ಕಥೆಯ ರೂಪದಲ್ಲಿ ಹೇಳ್ತಾಳೆ,
ಕಷ್ಟಪಟ್ಟು ತೆಗೆದುಕೊಂಡು ಬಂದ. ಅದನ್ನು ಆ ಮಗು ಬೆಳೆಸಿದಂತಹ ಅವನನ್ನು ರಾಜಕುಮಾರನನ್ನಾಗಿ ತಾನು ನೋಡ್ತಾಳೆ, ಆ ರೀತಿಯಲ್ಲಿ ಬೆಳೆಸ್ತಾಳೆ. ಅಂತಹ ಮಗು ತಾಯಿ ತಂದೆಯವರ ಜೊತೆಗಿದ್ದು ಅವರ ತಾಯಿ, ಈ ಸಮಯದಲ್ಲಿ ನನ್ನ ತಾಯಿ ವಿಚಾರ ಮಾತಾಡಬೇಕಾದರೆ ಸ್ವಲ್ಪ ನಮಗೆ ಕಷ್ಟವೇ ಆಗ್ತದೆ, ಕಣ್ಣಿನಲ್ಲಿ ನೀರು ಕೂಡ ತುಂಬಿ ಬರ್ತದೆ. ಒಂದು ಸಣ್ಣ ಕಥೆಯನ್ನು ಹೇಳಲೇಬೇಕು ನಾನಿಲ್ಲಿ. ಒಂದು ಮಗು ಸಣ್ಣ ವಯಸ್ಸಿನಿಂದ ತಾಯಿ ತುಂಬ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡಿ ಅವನನ್ನು ಶಾಲೆಗೆ ಸೇರಿಸಿ ಪ್ರತಿದಿನ ಅವನಿಗೆ ಅಲಂಕಾರವನ್ನು ಮಾಡಿ ಯೂನಿಫಾರ್ಮ್ ಹಾಕಿ ಶೂಸ್ ಹಾಕಿ ಮಾಡಿ ಕಳಿಸುವಳಂತೆ. ಆದರೆ ಆ ಮಗು ಮಾತ್ರ ನಾನು ಕರ್ಕೊಂಡು ಹೋಗಿ ನಿನ್ನನ್ನು ಶಾಲೆಗೆ ಬಿಡ್ತೇನೆ ಅಂತ ತಾಯಿ ಹೇಳಿದರೆ ನೀನು ಮಾತ್ರ ಬರಬೇಡ ಶಾಲೆಗೆ ಅಂತ ಹೇಳೋನಂತೆ. ತಾಯಿ ಕಷ್ಟಪಟ್ಟುಕೊಂಡು ಮಗುವನ್ನು ಶಾಲೆಗೆ ಕಳಿಸಿ ದೂರದಲ್ಲಿ ನಿಂತು ಮಗ ಪಾಡ್ತಕ್ಕಂತಹ ಎಲ್ಲ ಆಟ ಪಾಠಗಳನ್ನು ದೂರದಿಂದಲೇ ನೋಡಿ ಮನೆಗೆ ಬರ್ತಾ ಇದ್ಲಂತೆ. ಯಾಕೆ ಅಂದರೆ ಮಗನಿಗೆ ಅದು ಇಷ್ಟ ಇಲ್ಲ, ಅವಳು ಶಾಲೆಗೆ ಹೋಗೋದು ಅವನಿಗೆ ಇಷ್ಟ ಇಲ್ಲ. ಹೀಗೆ ನಡೀತಾ ಇರ್ತದೆ. ಒಂದು ಸಮಯದಲ್ಲಿ ಶಾಲೆಯಲ್ಲಿ ಒಂದು ಯಾವುದೋ ಉತ್ಸವ ನಡೀತದೆ, ಸಮಾರಂಭ. ತಾಯಿ ತಂದೆಯರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಅವನು ಬಂದು ಅಪ್ಪನನ್ನು ನೀನು ಬಾ ಶಾಲೆಗೆ, ಮುಂದಿನ ಸಾಲಿನಲ್ಲಿ ಕೂತ್ಕೋ, ಆದರೆ ಅಮ್ಮ ಮಾತ್ರ ಬರೋದು ಬೇಡ ಅಂತ ತಾಕೀತು ಮಾಡಿ ಹೇಳ್ತಾನಂತೆ. ಅಮ್ಮ ಬಹಳ ಕಷ್ಟಪಟ್ಟುಕೊಂಡು ಸಂಕಟವನ್ನು ಮಗನ ಹತ್ರ ಹೇಳ್ತಾನೆ, ಯಾಕೆ ಈ ಮಗ ಹಿಂಗೆ ಹೇಳ್ತಾನೆ ಅಂತ. ತಂದೆ ಹೇಳ್ತಾನೆ, ಈಗ ಅವನ ಮನಸ್ಸಿನಲ್ಲಿ ಭೇದವನ್ನು ಕಷ್ಟವನ್ನು ತರಿಸುವುದು ಬೇಡ, ಒಂದು ಕೆಲಸ ಮಾಡು, ನಾನು ಮುಂದೆ ಕರ್ಕೊಂಡು ಹೋಗ್ತೇನೆ, ನೀನು ಬಂದು ಹಿಂದಿನ ಸಾಲಿನಲ್ಲಿ ಕುಳಿತುಕೊಂಡು ನಿನ್ನ ಮಗನ ಆ ಚಟುವಟಿಕೆಗಳನ್ನು ನೋಡು, ಗಮನಿಸು, ಬಾ ನೀನು ಅಂತ ಹೇಳಿ ತಾಯಿಗೆ ಹೇಳಿರ್ತಾನೆ. ಮಗ ಸಮಾರಂಭದಲ್ಲಿ ತಾನು ಒಂದು ಹಾಡನ್ನು ಹೇಳಕ್ಕಿರ್ತದೆ. ಅವನು ಹಾಡನ್ನು ಹೇಳ್ತಾ ಇದ್ದಾನೆ. ಸಂತೋಷವಾಗಿ ಹಾಡನ್ನು ಹೇಳಬೇಕಾದ್ರೆ ಹಿಂದೆ ಕೂತಿರತಕ್ಕಂತಹ ತಾಯಿಯನ್ನು ನೋಡ್ತಾನೆ. ಹಾಡು ಮುಗಿಯುತ್ತೆ, ಕೋಪ ಬರ್ತದೆ. ಅವನು ಬಂದು ತಾಯಿಯ ಹಿಂಭಾಗದಲ್ಲಿ ಬಂದು ನಿಂತುಕೊಂಡು ಸಮಯ ಎಲ್ಲ ಕಾರ್ಯಕ್ರಮ ಮುಗಿದಾಗ ತಾಯಿಯನ್ನು ಬೈಯಬೇಕು, ಅವನಿಗೆ ಕೋಪ ಬರ್ತಾ ಇದೆ, ಕೇಳ್ತಾ ಇದ್ದಾನಂತೆ. ತಾಯಿಯ ಪಕ್ಕದಲ್ಲಿ ಇನ್ನೊಬ್ಬರು ಕೂತಿದ್ರಂತೆ. ಅವರು ಕೇಳಿದ್ರಂತೆ, ಅಲ್ಲ ತಾಯಿ, ನಿನ್ನ ಕೆನ್ನೆಯ ಮೇಲೆ ಇಷ್ಟೊಂದು ದೊಡ್ಡ ಸುಟ್ಟ ಗಾಯ ಇದೆಯಲ್ಲ, ಇದು ಏನು ತಾಯಿ ಇದು ಅಂತ, ಈ ಕಲೆ ಏನಿದು ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳಂತೆ, ಏನಿಲ್ಲ, ನಾವು ತುಂಬ ಬಡತನದಲ್ಲಿ ಬಂದವರು, ಒಂದು ಸಣ್ಣ ಮನೆಯಲ್ಲಿದ್ವಿ. ಆ ಮನೆಯಲ್ಲಿ ಹುಲ್ಲಿನ ಛಾವಣಿ ಇತ್ತು. ಆ ಛಾವಣಿ ಇದ್ದಾಗ ಅದು ಹೇಗೆ ಬೆಂಕಿ ಹತ್ಕೊಳ್ತೋ ಗೊತ್ತಿಲ್ಲ, ನನ್ನ ಮಗು ಅಲ್ಲಿ ಮಲಗಿತ್ತು. ಆ ಮಗು ಮಲಗಬೇಕಾದ್ರೆ ನಾನು ನೋಡ್ತಾ ಇದ್ದಂಗೆ ದೊಡ್ಡದೊಂದು ಮರದ ದಿಮ್ಮಿ ಮಗುವಿನ ಮೇಲೆ ಬೀಳೋದಿತ್ತು, ಸುಡ್ತಾ ಇದ್ದಂತು. ತಕ್ಷಣ ಹೋಗಿ ನಾನು ಅದಕ್ಕೆ ಕೊಟ್ಟೆ. ಆವಾಗ ಆ ಕೆಂಡದ ಆ ಉರಿತಾ ಇರ್ತಕ್ಕಂತಹ ಸೌದೆ ನನ್ನ ಕೆನ್ನೆಯ ಮೇಲೆ ಬಿತ್ತು. ಅದೇ ಆ ಸುಟ್ಟಗಾಯ. ಮಗು ಎಲ್ಲಿ ಏನಾಗಿ ಹೋಗ್ಬಿಡ್ತದೋ ಅಂತ ದೇವರ ದಯದಿಂದ ನನ್ನ ಮಗ ಚೆನ್ನಾಗಿದ್ದಾನೆ, ಮನ್ಮಥನಂಗಿದ್ದಾನೆ ಅಂತ ಹೇಳಿ ತಾನು ಪಕ್ಕದಲ್ಲಿ ಹೇಳ್ತಾಳಂತೆ. ಆಗ ಆ ಮಗುವಿನ ಕಣ್ಣಿನಲ್ಲಿ ನೀರು ಬರ್ತದಂತೆ. ತಾನು ಕಷ್ಟಪಟ್ಟು ಪಕ್ಕದಲ್ಲಿ ಬಂದು ಕುಳಿತುಕೊಂಡು ತಾಯಿಯ ಕೆನ್ನೆಯ ಗಾಯವನ್ನು ಮುಟ್ಟಿ ತಾನು ನೋಡ್ತಾನಂತೆ. ಎಲ್ಲಿಯವರೆಗೂ ತಾಯಿಯ ಗಾಯ ಅಸಹ್ಯ ಅನ್ನಿಸ್ತಾ ಇತ್ತೋ ಆ ಗಾಯದ ಮೇಲೆ, ಆ ತಾಯಿಯ ಮೇಲೆ ಅವನಿಗೆ ಪ್ರೀತಿ ಬರ್ತದೆ. ಇಂತಹ ಮನೋಭಾವನೆ ಇರತಕ್ಕಂತಹ ಅವಳು ತಾಯಿಯಂತೆ. ಆ ತಾಯಿಯ ವಿಚಾರವಾಗಿ ಎಷ್ಟು ಹೇಳಿದರೂ ಸಾಲದು. ಕೆಲವು ಸಮಯಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಒಬ್ಬ ವಿಧವೆ ತಾಯಿ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು, ನಾನು ತಾಯಿಯ ವಿಚಾರ ಬಂದಾಗ ಸ್ವಲ್ಪ ನಾವು ಮನಸ್ಸಿನಲ್ಲಿ ಕಷ್ಟಗಳನ್ನು ತೆಗೆದುಕೊಳ್ಳೋಕ್ಕಾಗದೇ ಇರೋದ್ರಿಂದ ಇದನ್ನು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೇನೆ. ತಾಯಿಯನ್ನು, ಒಬ್ಬ ವಿಧವೆ ತಾಯಿ, ಆ ವಿಧವೆ ತಾಯಿಯು ಎರಡು ಜನ ಮಕ್ಕಳು, ಒಬ್ಬ ಕೆಳಗಡೆ ಮಹಡಿಯಲ್ಲಿದ್ದಾನೆ, ಒಬ್ಬ ಮೇಲುಗಡೆ ಮಹಡಿಯಲ್ಲಿದ್ದಾನಂತೆ. ಕೆಳಗಡೆ ಮನೆಯ ಮಹಡಿಯಲ್ಲಿ ಮಗನ ಜೊತೆಯಲ್ಲಿ 15 ದಿವಸ, ಮೇಲುಗಡೆ ಮನೆಯ ಮಹಡಿಯಲ್ಲಿ 15 ದಿವಸ ಇರ್ತಾ ಇದ್ಲಂತೆ ತಾಯಿ. ಆದರೆ ಅವಳ ದುರದೃಷ್ಟ ನೋಡಿ, ಯಾವ ತಿಂಗಳಲ್ಲಿ 31 ದಿವಸ ಬರ್ತದೋ ಆ 31ನೇ ದಿವಸ, ಆ ಒಂದು ದಿವಸ, ಅಂತಹ 31 ದಿವಸ ಬರತಕ್ಕಂತಹ ತಿಂಗಳಲ್ಲಿ ಒಂದೊಂದು ದಿವಸ ಉಪವಾಸ ಇರಬೇಕಾಯ್ತಂತೆ ಆ ತಾಯಿ. ಯಾರು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಾಕಿ ಸಲಹಿ ಅವರು ಮಾಡಿದಂತಹ ಎಲ್ಲ ತಪ್ಪುಗಳನ್ನು ತಮ್ಮ ಮೇಲೆ ಹಾಕಿಕೊಂಡು ಅಪ್ಪ ಬೈಯುವಂಥ ಸಮಯದಲ್ಲಿ ಮಗು ಏನು ತಪ್ಪು ಮಾಡ್ತೀರಿ, ಅದು ನಾನೇ ಮಾಡಬೇಕಾಗಿತ್ತು ಅಂತ ಹೇಳಿ ತನ್ನ ಮೇಲೆ ಹಾಕ್ಕೊಳ್ತಕ್ಕಂತಹ ತಾಯಿ ಉಪವಾಸವನ್ನು ಮಾಡುವಂತಹ ಪರಿಸ್ಥಿತಿ ಬರುತ್ತಂತೆ. ಯಾವ ಮಕ್ಕಳಿಗೂ, ಎಂತಹವರಿಗೂ ಇಂಥ ಮಕ್ಕಳು ಕೂಡದು. ನಮ್ಮ ಹಿಂತಿರುಗಿ ನೋಡಿದರೆ ತಾಯಿ ಎನ್ನತಕ್ಕಂತಹದ್ದು ಎಷ್ಟು ದೊಡ್ಡ ವಸ್ತು. ಓಂ ವ್ಯಾಸ್ ಅಂತ ಹೇಳಿ ಒಬ್ಬರು ಮಹಾಕವಿ, ಅವರು ಹೇಳ್ತಾರೆ, ಒಂದು ಮಗು, ತಾಯಿ
ಒಂದು ಸ್ತನದಲ್ಲಿ ಊಟವನ್ನು ಮಾಡಿಸ್ತಾ ಇರಬೇಕಾದ್ರೆ ಆ ಮಗು ಎಷ್ಟೋ ಸತಿ ಕಡಿಯುತ್ತೆ. ಆ ಕಡಿದ್ರೆ ನೋವಾಗುತ್ತೆ, ನೋವಾಗೋದಿಲ್ಲ ಅಂತಲ್ಲ, ಆ ನೋವನ್ನು ಸಂತೋಷದಿಂದ ಅನುಭವಿಸ್ತಾಳಂತೆ ತಾಯಿ. ಇನ್ನೊಂದು ಕಾಲಿನಿಂದ ಇನ್ನೊಂದು ಸ್ತನವನ್ನು ಒದೀತಾ ಇರ್ತಾನಂತೆ. ಈ ಪ್ರಪಂಚದಲ್ಲಿ ಯಾರಾದರೂ ಒದೆ ತಿಂದು ಊಟ ಹಾಕಿದವರು ಅಂದರೆ ಅದು ತಾಯಿ ಮಾತ್ರ, ಬೇರೊಬ್ಬರ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅವರು ಮುಂದುವರಿಸಿ ಹೇಳ್ತಾರೆ, ತಾಯಿ ಅನ್ನತಕ್ಕಂತಹ ವಸ್ತು ಎಂಥದಪ್ಪ ಅಂದರೆ, ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ. ನಮಗೇನಾದ್ರೂ ಸ್ವಲ್ಪ ಆಚೆ ಕಡೆ ಈಚೆ ಕಡೆ ತಲೆ ಓಡಿಸಿ ಊಟ ಮಾಡೋನು ತಟ್ಟೆ ನೋಡೋದು ಬಿಟ್ಟು ಆ ಕಡೆ ಈ ಕಡೆ ನೋಡಿದ ಅಂದರೆ ಉಪ್ಪಿನ ಡಬ್ಬಿಯನ್ನು ಪಕ್ಕಕ್ಕೆ ಸರಿಸ್ತಾಳಂತೆ ತಾಯಿ. ಅಂದರೆ ನಾವು ಮಾತನಾಡದೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥವಳು ತಾಯಿ ಮಾತ್ರ. ಅವರು ಮುಂದುವರಿಸಿ ಹೇಳ್ತಾರೆ, ತಾಯಿ ಎಂಬ ಶಬ್ದವೇ ವಿಶೇಷವಾಗಿದೆ, ಇದನ್ನು ನಾವು ಕೇಳಬೇಕು. ತಾಯಿ ಎಂಬ ಶಬ್ದದಲ್ಲಿ ಸಂವೇದನೆ ಇದೆ, ಭಾವನೆ ಇದೆ, ಒಂದು ರೀತಿಯ ಅನುಭವ ಇದೆ. ಜೀವನವೆಂಬ ಪುಷ್ಪದಲ್ಲಿರತಕ್ಕಂತಹ ಪರಿಮಳ ಅವಳು, ಅಳುತ್ತಿರುವ ಮಗುವಿನ ಸಮಾಧಾನ ಅವಳು, ಆಸರೆ ಅವಳು. ತಾಯಿ ಮರುಭೂಮಿಯಾದರೆ ಆ ಮರುಭೂಮಿಯಲ್ಲಿ ಇರತಕ್ಕಂತಹ ನದಿ ನೀರು ಇವಳು, ಅಥವಾ ಸಿಹಿ ನೀರಿನ ಚಿಲುಮೆ ಇವಳು. ತಾಯಿ ಲಾಲಿ ಹಾಡು, ಪ್ರೀತಿಯ ಅಪ್ಪುಗೆ, ಅವಳು ಪ್ರಾರ್ಥನೆಯ ಮೂರ್ತಿ. ನಿದ್ರಿಸುವ ಮಗುವಿಗೆ ತಾಯಿಯೇ ಕೋಗಿಲೆ. ತಾಯಿಯ ಜೀವನ ಲೇಖನಿ, ಸಾಯಿ ಮತ್ತು ಬರಹ ಕೂಡ. ತಾಯಿ ಎಂದರೆ ತ್ಯಾಗ, ತಪಸ್ಸು, ಸೇವೆ, ಸಾಧನೆ. ಜೀವವೆಂಬ ಯಜ್ಞದಲ್ಲಿ ಹವಿಸ್ಸು ತಾನೇ ಹವಿಸ್ಸಾಗಿ ಬೆಂಕಿಗೆ ಬಿದ್ದು ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥವಳು ಅವಳು. ತಾಯಿಯೇ ಕಾಶಿ, ಮಧುರ, ರಾಮೇಶ್ವರಿ, ಅಯೋಧ್ಯ ಮತ್ತು 4 ಧಾಮಗಳು ಕೂಡ. ಅವಳೇ ಮಕ್ಕಳ ಗಾಯದ ಔಷಧಿ, ಸೌದೆ, ಹೊಗೆ, ಕೈಯಲ್ಲಿ ಸುಟ್ಟ ಗಾಯ. ತಾಯಿಯೇ ಭೂಮಿ, ತಾಯಿಯೇ ಜಗತ್ತು. ತಾಯಿಯನ್ನು ಬಿಟ್ಟರೆ ಅದಕ್ಕಿಂತ ದೊಡ್ಡ ವಸ್ತು ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ತಾಯಿಯ ಮಹತ್ವವನ್ನು ಯಾರು ಹೇಳಲಾಗುವುದಿಲ್ಲ, ಯಾರ ಕೈಯಲ್ಲಿಯೂ ಅದನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ. ತಾಯಿಯಂತಹ ಅದ್ಭುತ ವಸ್ತು ಈ ಭೂಮಿಯ ಮೇಲೆ ಇನ್ನೊಂದಿಲ್ಲ. ಇದನ್ನು ಪ್ರತಿಯೊಬ್ಬ ಮನುಷ್ಯರು, ನಮ್ಮ ಪಿ ಲಂಕೇಶ್ ಅವರು ಕೂಡ ಬೇಕಾದಷ್ಟು ಹೇಳಿದ್ದಾರೆ. ತನ್ನ ತಾಯಿಯ ಬಗ್ಗೆ ಅವಳನ್ನು ಬೈದು ಹೇಳ್ತಾಳೆ. ದಿನ ಬೀದಿಯಲ್ಲಿ ಕೂಗಾಡ್ತಾಳೆ, ಕಾಳುಗಳನ್ನು ಹೆಕ್ಕುತ್ತಾಳೆ. ಬೇರೆಯವರು ನಮ್ಮ ಹೊಲಕ್ಕೆ ಹಸುಗಳನ್ನು ಕರುಗಳನ್ನು ಬಿಟ್ಟರೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾಳೆ. ಸಿಕ್ಕಿದ ಸಣ್ಣ ಸಣ್ಣ ಕಡ್ಡಿಗಳನ್ನು ಆಯ್ಕೊಂಡು ಬರ್ತಾಳೆ. ಇದನ್ನೆಲ್ಲ ಮಾಡುವುದು ಯಾರಿಗೋಸ್ಕರ ಅಂದರೆ ನಮಗೋಸ್ಕರ, ಅವಳೇ ನಮ್ಮವ್ವ ಅಂತ ಹೇಳಿ. ಇಂತಹ ಕರುಣಾ ಸಮುದ್ರ ಈ ಪ್ರಪಂಚದಲ್ಲಿ ತಾಯಿಯನ್ನು ಬಿಟ್ಟರೆ ಇನ್ನೊಂದಿಲ್ಲ. ರಾಮಾಯಣದಲ್ಲಿ ನೋಡಿ, ಹನುಮಂತ ಕೂಡ ಎಲ್ಲ ರೀತಿಯಲ್ಲಿಯೂ ಸೀತೆಯನ್ನು ಒಂದು ಸಿಂಹಾಸನದಲ್ಲಿ ಕೂರಿಸ್ತಾನೆ. ರಾಮನನ್ನು ಮಾನಸಿಕವಾಗಿ ತಂದು ಒಂದು ಸಿಂಹಾಸನದಲ್ಲಿ ಕೂರಿಸ್ತಾನೆ. ತನ್ನ ಸುಂದರಕಾಂಡದ ಸಮಯದಲ್ಲಿ ಎಲ್ಲ ರೀತಿಯಲ್ಲಿಯೂ ನೋಡ್ತಾನೆ. ಅದ್ಭುತ ವ್ಯಕ್ತಿತ್ವ ಇಬ್ಬರದ್ದು, ಸೌಂದರ್ಯದಲ್ಲಿ, ಮನೋಭಾವದಲ್ಲಿ, ಬುದ್ಧಿಯಲ್ಲಿ, ಯೋಚನೆ ಶಕ್ತಿಯಲ್ಲಿ, ಪ್ರತಿಯೊಂದರಲ್ಲಿಯೂ ರಾಮನಿಗೆ ತಕ್ಕ ಸೀತೆ. ಆದರೆ ಆ ಕಣ್ಣಿನ ನೋಟದಲ್ಲಿ ಮಾತ್ರ ತಾಯಿಯೇ ಮೇಲು ಅಂತ ಹೇಳ್ತಾನೆ. ಯಾತಕ್ಕೆ ಅಂದರೆ ತಂದೆಯ ಕಣ್ಣು 2 ಕಣ್ಣಂತೆ ಆ ಪರಮಾತ್ಮನಿಗೆ. ಆ 2 ಕಣ್ಣಲ್ಲಿ ಒಂದು ಸೂರ್ಯ, ಒಂದು ಚಂದ್ರ. ಆ ಚಂದ್ರ ಯಾವನ್ನೂ ತಂಪನ್ನು ಎರೀತಾನೆ, ಆದರೆ ಸೂರ್ಯ ಬಿಸಿಯನ್ನು ಕೊಡ್ತಾನೆ. ತಾಯಿಯಲ್ಲಿ 2 ಕಣ್ಣುಗಳು ಚಂದ್ರನೇ, ತಂಪನ್ನೇ ಎರೆಯುತ್ತವೆ ಹೊರತು ಅದಕ್ಕೆ ಯಾವಾಗಲೂ ಶಾಖವನ್ನು, ಬಿಸಿಯನ್ನು ತಟ್ಟಿಸುವಂತಹ ಶಕ್ತಿ ಇಲ್ಲ. ಆದ್ದರಿಂದ ತಾಯಿಯನ್ನು ಮೀರಿಸ್ತಕ್ಕಂತಹ ವಸ್ತು, ಅದ್ಭುತವಾದ ಒಂದು ಸೃಷ್ಟಿಯಲ್ಲಿರ್ತಕ್ಕಂತಹ ಅದ್ಭುತವಾದ ವಸ್ತು ಅಂದರೆ ತಾಯಿ. ಆ ತಾಯಿಯನ್ನು ನೆನೆಸಿಕೊಂಡು ನಮ್ಮ ಧರ್ಮರಾಯ ಮುಂದುವರಿಸಿ ಹೇಳ್ತಾನೆ, ನನ್ನ ತಾಯಿ ವಿವಾಹವಾಗಿ ಮಾಮನ ಮನೆಗೆ ಬಂದ ದಿವಸದಿಂದ 1 ದಿನವೂ ಸಂತೋಷದ ದಿವಸಗಳನ್ನು ಅವಳು ಕಾಣಲಿಲ್ಲ. ಅಂತಹವಳು ಇಂತಹ ದುಃಖವನ್ನು ಅನುಭವಿಸೋದಕ್ಕೆ ಅನರ್ಹಳು ಕೃಷ್ಣ. ನಾವು ಅರಣ್ಯಕ್ಕೆ ಹೊರಟಾಗ ಅವಳ ರೋದನವನ್ನು ನೋಡಿ ತೀರಲಿಲ್ಲ. ಅಳುತ್ತಾ ಅಳುತ್ತಾ ನಮ್ಮನ್ನು ಹಿಂಬಾಲಿಸಿಕೊಂಡೇ ಬಂದಳು. ಎಷ್ಟೋ ದೂರ ಬಂದಳು, ಅವಳನ್ನು ಬಿಟ್ಟೇ ಬಂದುಬಿಟ್ಟೆವು ನಾವು. ಗಟ್ಟಿಯಾಗಿ ಅಳುತ್ತಿದ್ಲು. ಅವಳ ರೋದನವನ್ನು ನಾನು ಈಗ ಊಹೆ ಮಾಡಿದರೂ ಕೂಡ ನನ್ನ ಒಳಗಿರತಕ್ಕಂತಹ ಮೂಳೆ ಮಾಂಸಗಳಿಂದ ನನಗೆ ನಡುಕ ಶುರುವಾಗ್ತದೆ.
ಅವಳು ಇಷ್ಟು ಹೊತ್ತಿಗೆ ನಮ್ಮ ಬಗ್ಗೆ ಕೊರಗಿ ಊಟವನ್ನು ತಿನ್ನದೆ ಬಹಳ ಕೃಶಳಾಗಿ ಹೋಗಿರಬಹುದು. ಆದರೆ ಈಗಲಾದರೂ ಅವಳಿಗೆ ಏನಾದರೂ ಸ್ವಲ್ಪ ಶಾಂತಿ ದೊರಕೀತೆ ಕೃಷ್ಣ. ಅಂತಹವಳನ್ನು ನೀನು ಅಲ್ಲಿ ಹೋದಾಗ ಅವಳ ಅಳುವನ್ನು ತಪ್ಪಿಸಿ, ಅವಳಿಗೆ ಸಮಾಧಾನಪಡಿಸಿ, ಅವಳನ್ನು ತಬ್ಬಿಕೊಂಡು ನಮ್ಮ ಯೋಗಕ್ಷೇಮದ ಬಗ್ಗೆ ಅವಳಿಗೆ ತಿಳಿಸೋದು, ಅವಳಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸಿ ಅಲ್ಲಿಂದ ಮುಂದುವರೆದು ಹೋಗಿ ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ನಮ್ಮ ಚಿಕ್ಕಪ್ಪ ಧೃತರಾಷ್ಟ್ರ ಎಲ್ಲರಿಗೂ ಕೂಡ ನಮ್ಮ ನಮಸ್ಕಾರಗಳನ್ನು ತಿಳಿಸಿ, ತಮ್ಮನಾದ ದುರ್ಯೋಧನನಿಗೂ ಕೂಡ ನಾನು ಕೇಳಿದನೆಂದು ತಿಳಿಸಿ ಅಂತ ಹೇಳಿ ಅಲ್ಲಿಂದ ಬೀಳ್ಕೊಡ್ತಾನೆ. ಬೀಳ್ಕೊಟ್ರೆ ಕೃಷ್ಣ ಪರಮಾತ್ಮ ಹೊರಡ್ತಾನೆ. ಹೊರಟರೆ ವಿಶೇಷವಾದಂತಹ ಒಂದು ಸನ್ನಿವೇಶ. ಅಲ್ಲಿ ಅವರಿಗೆ ಎಲ್ಲ ಅಪಶಕುನಗಳು ಕಾಣಿಸ್ತಾ ಇದ್ದಾವಂತೆ. ಮೋಡವೇ ಇಲ್ಲದೆ ಮಿಂಚುಗುಡುಗುಗಳು ಬರ್ತಾ ಇದ್ದಾವೆ. ಹಕ್ಕಿಗಳು ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ದಾವೆ. ನದಿಗಳು ವಿರುದ್ಧ ದಿಕ್ಕಿನಲ್ಲಿ ಹರಿತಾ ಇದೆಯಂತೆ. ಮತ್ತು ಗಾಳಿ ಕೂಡ ದಕ್ಷಿಣ ಪಶ್ಚಿಮವಾಗಿ ವಿರುದ್ಧ ದಿಕ್ಕಿನಲ್ಲಿ ಬೀಸ್ತಾ ಇದೆ. ಇದನ್ನೆಲ್ಲ ನೋಡಿ ಕೃಷ್ಣ ಪರಮಾತ್ಮ ನಕ್ಕು ಮುಂದುವರೆದು ಪ್ರಯಾಣವನ್ನು ಮಾಡ್ತಾನೆ. ದುರ್ಯೋಧನನ ಸ್ವಾಗತ ಗೃಹಕ್ಕೆ ಬರ್ತಾನೆ. ಆ ಸ್ವಾಗತ ಗೃಹದಲ್ಲಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡಿರ್ತಾನವನು. ದಾರಿಯಲ್ಲಿ ಅವನಿಗೆ ಎಲ್ಲ ಋಷಿಗಣಗಳು ಸಿಗ್ತಾರೆ. ಆ ಋಷಿಗಣಗಳ ಜೊತೆಯಲ್ಲಿ ಮಾತನಾಡ್ತಾನೆ. ರಥದಿಂದ ಕೆಳಗೆ ಇಳಿತಾನೆ. ಕೆಳಗೆ ಇಳಿದರೆ ಅವರೆಲ್ಲರೂ ಬಂದು ಇವರಿಗೆ ಸ್ವಸ್ತಿವಾಚನವನ್ನು ಮಾಡಿ, ಕೆಲವರು ಗೀತೆಗಳನ್ನು ಹಾಡಿ ಎಲ್ಲ ಮಾಡ್ತಾರೆ. ಆ ಸಮಯದಲ್ಲಿ ಅವರಿಗೆ ಅಭಿವಂದನೆಗಳನ್ನು ಮಾಡಿ ಅವರಲ್ಲಿ ವಿಚಾರಗಳನ್ನು ಕೇಳಿದಾಗ, ನೀನು ಈ ಥರ ಸಂಧಾನ ಕಾರ್ಯಕ್ಕೆ ಬರ್ತಾ ಇದೆಯಾ ಅಂತ ತಿಳಿತು ಕೃಷ್ಣ, ಆದ್ದರಿಂದ ನಾವು ಕೂಡ ಅಲ್ಲಿ ಹಸ್ತಿನಾಪುರಕ್ಕೆ ಬರೋಣ ಅಂತ ಹೊರಟಿದ್ದೇವೆ ಅಂತ ಹೇಳಿ ಅವರು ಕೂಡ ಹಿಂದೆ ಹೊರಡ್ತಾರೆ. ಅಲ್ಲಿಂದ ಮುಂದೆ ಬರ್ತಾರೆ. ವೃಕಸ್ಥಳಕ್ಕೆ ಅವರು ಬಂದಾಗ ವೃಕಸ್ಥಳದಲ್ಲಿ ಮೊದಲೇ ಧೃತರಾಷ್ಟ್ರ ಹೇಳಿರ್ತಾನೆ, ಇಲ್ಲಿ ದುಶ್ಯಾಸನನ ಅರಮನೆ ತುಂಬ ಚೆನ್ನಾಗಿದೆ, ಅವನಿಗೆ ಕೃಷ್ಣನಿಗೆ ಅಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಮಾಡೋಣ, ಎಲ್ಲ ರೀತಿಯ ಉಪಚಾರಗಳನ್ನು ಮಾಡಬೇಕು, ಅವನಿಗೆ ಎಲ್ಲ ರೀತಿಯ ಒಳ್ಳೆ ಬೆಳ್ಳಿಯ ರಥಗಳನ್ನು ಉಡುಗೊರೆಯಾಗಿ ಕೊಡೋಣ, ರತ್ನಗಳನ್ನು ಕೊಡೋಣ ಅಂತ ಎಲ್ಲ ಮಾತನಾಡಿರ್ತಾನೆ. ಮತ್ತು ದುಶ್ಯಾಸನನ ಅರಮನೆಯಲ್ಲಿ ಅವನು ವಾಸವಾಗಲಿ, ದುರ್ಯೋಧನನನ್ನು ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲ ಜನಗಳು ಭೀಷ್ಮ, ದ್ರೋಣ, ಕೃಪಾದಿಗಳೆಲ್ಲರೂ ಸೇರಿ ಅವರ ಸ್ವಾಗತಕ್ಕೆ ಹೋಗಲಿ ಅಂತ ಹೇಳ್ತಾರೆ. ಆ ಸಮಯಕ್ಕೆ ಆ ಜಾಗಕ್ಕೆ ಎಲ್ಲರೂ ಬಂದಿರ್ತಾರೆ. ವೃಕಸ್ಥಳಕ್ಕೆ ಕೃಷ್ಣ ಬಂದಾಗ ಆ ಇಡೀ ಊರಿನ ಜನಗಳೆಲ್ಲ ಇಕ್ಕೆಲಗಳಲ್ಲಿ ಸೇರಿದ್ದಾರಂತೆ. ರಸ್ತೆಯಲ್ಲೆಲ್ಲ ನೀರನ್ನು ಸಿಂಪಡಿಸಿ ಜನಗಳು ಎರಡು ಬದಿಗಳಲ್ಲಿಯೂ ಕಿಕ್ಕಿರಿದು ನಿಂತಿದ್ದಾರೆ. ಜನಸ್ತೋಮ ಎಷ್ಟಿದೆ ಅಂತ ಹೇಳಿದರೆ, ಎದುರುಗಡೆ ಅಕ್ಕಪಕ್ಕದಲ್ಲಿರತಕ್ಕಂತಹ ದೊಡ್ಡ ದೊಡ್ಡ ಮಾಳಿಗೆಗಳಲ್ಲಿ ಜನ ತುಂಬಿ ನಿಂತಿದ್ದಾರಂತೆ. ಆ ನಿಂತಿರತಕ್ಕಂತಹ ಮಾಳಿಗೆಗಳು ಜೋರಾಗಿ ಗಾಳಿ ಬೀಸಿದಾಗ ಅಲುಗಾಡಿ ಎಲ್ಲಿ ಬಿದ್ದು ಬಿಡ್ತವೋ ಅನ್ನೋ ಭಾಸವಾಗ್ತಾ ಇತ್ತಂತೆ. ಅಷ್ಟೊಂದು ಜನರಿದ್ದರು. ಕೃಷ್ಣನ ರಥದಲ್ಲಿರತಕ್ಕಂತಹ ಕುದುರೆಗಳು ವೇಗವಾಗಿ ಚಲಿಸ್ತಕ್ಕಂತಹ ಕುದುರೆಗಳೇ ಆದರೂ ಕೂಡ ಅದು ನಿಧಾನವಾಗಿ ಚಲಿಸಬೇಕಾಯಿತು, ಅಷ್ಟೊಂದು ಜನ ಇದ್ದರು ಅಂತ ಹೇಳಿ ಈ ರೀತಿ ತಾನು ಬಂದು ಧೃತರಾಷ್ಟ್ರನ ಅಂಗಳಕ್ಕೆ ಬರ್ತಾನೆ. ಅರ್ಘ್ಯಪಾದ್ಯಾದಿ ಆಚಮನಗಳನ್ನು ಅವರಿಗೆ ಕೊಡ್ತಾರೆ. ಕೊಟ್ಟರೆ ಆಚಮನವನ್ನು ಸ್ವೀಕಾರ ಮಾಡಿ ಅಲ್ಲಿರತಕ್ಕಂತಹ ಕೆಲವೇ ರಾಜರುಗಳು ಯಥೋಚಿತವಾಗಿ ವಯಸ್ಸಿಗೆ ದೊಡ್ಡವರನ್ನೆಲ್ಲ ನಮಸ್ಕರಿಸಿ ತನ್ನ ಸಮವಯಸ್ಕರುಗಳಿಗೆ ಮತ್ತು ಚಿಕ್ಕವರಿಗೆ ಆಲಿಂಗನವನ್ನು ಮಾಡಿ ಅವರ ಎಲ್ಲ ವಿಚಾರಗಳನ್ನು ಸಂತೋಷದಿಂದ ಖುಷಿಯಾಗಿಯೇ ಆ ಸಭೆಯಲ್ಲಿ ಕಾಲ ಕಳೆದು ಅಲ್ಲಿಂದ ವಿದುರನ ಮನೆಗೆ ತಾನು ಪ್ರಯಾಣವನ್ನು ಮಾಡ್ತಾನಂತೆ ಕೃಷ್ಣ. ಇತ್ತ ಈ ಕಡೆಯಲ್ಲಿ ಧೃತರಾಷ್ಟ್ರ ಎಲ್ಲ ಮಕ್ಕಳಿಗೂ ಹಿಂದೆಯೇ ಹೇಳಿದವಲ್ಲ, ಕೃಷ್ಣನಿಗೆ ಏನೇನು ಉಡುಗೊರೆಯನ್ನು ಕೊಡಬೇಕು ಅಂತ ಹೇಳಿ, ಅದನ್ನು ಕೇಳಿದಂತಹ ವಿದುರ ಏನು ಮಾಡಿರ್ತಾನೆ, ವಿದುರ ಧೃತರಾಷ್ಟ್ರನಿಗೆ ಮಕ ಮುರಿಯುವ ಹಾಗೆ ಎದುರುಗಡೆಯಲ್ಲಿ ಹೇಳ್ತಾನಂತೆ,
ಸತ್ಯದ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನೀನು ಯಾವ ಕಾರಣಕ್ಕೂ ಮನಸ್ಪೂರ್ವಕವಾಗಿ ಎಲ್ಲ ಉಡುಗೊರೆಗಳನ್ನು ಕೊಡ್ತಾ ಇಲ್ಲ. ನೀನು ಮಾಡ್ತಾ ಇರೋದೆಲ್ಲ ಕೃತ್ರಿಮ. ಒಳ್ಳೆಯ ಉಡುಗೊರೆಗಳನ್ನು ಕೊಟ್ಟು ಕೃಷ್ಣನನ್ನು ನಿನ್ನ ಕಡೆಗೆ ಮಾಡಿಕೊಂಡು ನಿನ್ನ ಮಗನ ಆ ದುಸ್ಸಾಹಸ 5 ಗ್ರಾಮವನ್ನು ಕೊಡದೆ ಸಂಧಿಯನ್ನು ಮಾಡಿ ಕೃಷ್ಣನನ್ನು ಪಾರ್ಥನ ವಿರುದ್ಧವಾಗಿ ಕಟ್ಟಿಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀಯಲ್ವಾ, ಇದು ಖಂಡಿತ ಆಗೋದಿಲ್ಲ ಅಂತ ಹೇಳಿರ್ತಾನೆ. ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀ ಕೃಷ್ಣ.